ಮೈ ಚಾನಲ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ಅಲ್ಲಿ ಯೂಸ್ ಆಗುವಂತ ಕೆಲವೊಂದು ಟಿಪ್ಸ್ಗಳು ಹಾಗೇನೆ ಸಮ್ಮರ್ ಅಲ್ಲಿ ಯೂಸ್ ಆಗುವಂತ ಟಿಪ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿದ್ದೀರಾ. ಸೊ ಈ ಟಿಪ್ಸ್ಗಳು ಮೊದಲೇ ಗೊತ್ತಿದ್ರೆ ಚೆನ್ನಾಗಿತ್ತು ಅನ್ಕೊಳ್ತೀರಾ. ಅಷ್ಟು ಯೂಸ್ಫುಲ್ ಆಗುವಂತ ಟಿಪ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ನೀವು ಅವಾಗ ನಾನು ವಿಡಿಯೋದಲ್ಲಿ ತೋರಿಸಿದಾಗೇನೆ ಈ ರೀತಿ ಸೆಂಟ್ರಲ್ಲಿ ಒಂದು ಸೈಡ್ ಕಟ್ ಮಾಡಿ ನೀವು ಎರಡೂ ಕಡೆನೂ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೀಜ ಸಪ್ರೇಟ್ ಆಗುತ್ತೆ, ಹಾಗೇನೆ ಕ್ಯಾಪ್ಸಿಕಮ್ ಕೂಡ ಉದ್ದುದ್ದಾಗಿ ನೀಟಾಗಿ ಕಟ್ ಆಗುತ್ತೆ. ಇದನ್ನ ನೀವು ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಥವಾ ಈ ರೀತಿ ಕರೀಸ್ಗಳನ್ನು ಮಾಡುವಾಗ ಈ ರೀತಿನೇ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ಹಾಲನ್ನು ಕಾಯಿಸಿ ಎಪ್ಪಾಕ್ಬೇಕಂದ್ರೆ ಒಂದೊಂದ್ಸರಿ ಮೊಸರು ಇರೋದಿಲ್ಲ. ಸೊ ಈವ್ನಿಂಗ್ ಟೈಮ್ ಮೊಸರು ಕೇಳಿದ್ರೆ ಯಾರು ಕೊಡೋದಿಲ್ಲ, ಎಪ್ಪಿಗೆ ಮೊಸರು ಕೊಡಿ ಅಂತಂದರೆ. ಸೊ ಅವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಮೊದಲೇದಾಗಿ ಕೆನೆನ ತೆಗೆದುಕೊಂಡು ಅದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಈ ರೀತಿ 2 ರಿಂದ 3 ಹಸಿಮೆಣಸಿನ್ಕಾಯಿನ ಇದರಲ್ಲಿ ಹಾಕೊಳ್ಬೇಕು. ಈ ರೀತಿ ಹಾಕೊಳ್ಳುವಾಗ ಹಾಲು ಉಗುರು ಬೆಚ್ಚಗಿರಬೇಕು. ಆವಾಗ ಇದನ್ನ ನೀವು ಈ ರೀತಿ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಟು ಇಲ್ಲಿ ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಈ ಹಸಿಮೆಣಸಿನ್ಕಾಯಿನ ಇದರಿಂದ ಸಪರೇಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಮೊಸರು ಇಲ್ದೇನೆ ಈ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸಾಕು, ಹಾಲು ಚೆನ್ನಾಗಿ ಈ ರೀತಿ ಎತ್ತುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಸರು, ಎಷ್ಟು ಗಟ್ಟಿಯಾಗಿದೆ ಕೂಡ. ಸೊ ನೋಡ್ತಾ ಇರ್ಬೋದು ನೀವು, ಹುಳಿ ಕೂಡ ಇರೋದಿಲ್ಲ. ಸೊ ಇವಾಗ ಇದನ್ನ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕು, ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಡೋದ್ರಿಂದ ಈ ಸಮ್ಮರ್ ಟೈಮಲ್ಲಿ ಮೊಸರು ಬೇಗನೆ ಹುಳಿ ಆಗೋದಿಲ್ಲ. ಒಂದೊಂದ್ಸಲ ಎಪ್ಪಾಕೋದಕ್ಕೆ ಮೊಸರು ಇಲ್ಲ ಅಂತಂದಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸಮ್ಮರಲ್ಲಿ ಮ್ಯಾಂಗೋ ಸೀಸನ್ ಅಲ್ವಾ, ಹಣ್ಣು ತರೋದಕ್ಕಿಂತ ನಾವು ಕಾಯಿನೇ ಜಾಸ್ತಿ ತರ್ತೀವಿ. ಯಾಕಂದರೆ ಹಣ್ಣು ತಂದ ತಕ್ಷಣನೇ ತಿನ್ನಬೇಕಿಲ್ಲ ಅಂದರೆ ಅದು ಕೆಟ್ಟೋಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಕಾಯಿನ ತಂದಾಗ ಇದನ್ನು ಮನೆಯಲ್ಲಿನೇ ನೀವು ಯಾವ ರೀತಿ ಹಣ್ಣು ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಕಾಯಿನ ನೀವು ಈ ರೀತಿ ಒಂದು ಸಿಲ್ವರ್ ಪೇಪರಲ್ಲಿ ಈ ರೀತಿ ಇದನ್ನು ಗಾಳಿ ಆಡಲಾರ ಥರ ನೀಟಾಗಿ ಕ್ಲೋಸ್ ಮಾಡಿ ಮೇಲ್ಗಡೆ ಒಂದು ರಬ್ಬರ್ನ ಹಾಕಿ ಇಡೋದ್ರಿಂದ ಇದು ಒಂದು 2 ಡೇಸ್ ಇಟ್ಟರೆ ಸಾಕು, ಬೇಗನೆ ಹಣ್ಣಾಗ್ಬಿಡುತ್ತೆ. ಸೊ ನೀವು ಕಾಯಿ ತಂದ್ರೂ ಇದನ್ನ ನೀಟಾಗಿ ಶಾಪಲ್ಲಿ ಸಿಗೋ ಹಾಗೆಯೇ ಹಣ್ಣು ಮಾಡಿಕೊಂಡು ಮ್ಯಾಂಗೋನ ತಿನ್ಬೋದು. ಸೊ ಈ ಒಂದು ಸಮ್ಮರಲ್ಲಿ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕಾಪರ್ ಸ್ಟೀಲ್ ಇರುವಂತಹ ಪಾತ್ರೆಗಳು ಇವಾಗ ಟ್ರೆಂಡಲ್ಲಿದೆ. ಹಾಗೆಯೇ ಅಡುಗೆ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಇದಕ್ಕೆ ಗ್ಯಾಸ್ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಸೊ ಈ ರೀತಿ ಪಾತ್ರೆಗಳನ್ನು ನಾವು ಡೈಲಿ ಯೂಸ್ ಮಾಡ್ದಂಗೆಲ್ಲ ಈ ರೀತಿ ಕಪ್ಪಾಗಿ ಇದರ ಒಂದು ಶೈನಿಂಗ್ ಹಾಳಾಗ್ತಾ ಇರುತ್ತೆ. ಸೊ ಅದನ್ನು ನಾನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ಕಾಪರ್ ಇರುವಂತಹ ಪ್ಲೇಸಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕಿ ನಂತರ ಈ ರೀತಿ ನಿಂಬುನ ತಗೊಂಡು ನೀಟಾಗಿ ಈ ರೀತಿ ಉಜ್ಜುತ್ತಾ ಬಂದರೆ ಈ ಕಾಪರ್ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ಪೂಜಾ ಸಾಮಾನುಗಳನ್ನು ಕೂಡ ಈ ರೀತಿನೇ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಮೊದಲಿದ್ದದಕ್ಕೂ ಇವಾಗೂ ಡಿಫ್ರೆಂಟ್ ಕಾಣ್ತಾ ಇದೆ, ಹೊಸ ಥರ ಕಾಣಿಸುತ್ತೆ ಮನೆಯಲ್ಲಿಟ್ರೂ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪನ್ನ ನಾವು ಒಂದು 2-3 ಡೇಸ್ ಹಾಗೇನೆ ಫ್ರೆಶ್ ಆಗಿ ಯಾವ ರೀತಿ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಸಮ್ಮರಲ್ಲಿ ಈ ರೀತಿಯ ಸೊಪ್ಪುಗಳನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕಾಗೋದೇ ಇಲ್ಲ. ಸೊ ಸ್ವಲ್ಪ ಹೊತ್ತು ಔಟ್ಸೈಡ್ ಇಟ್ಬಿಟ್ರು ಮಾರ್ಕೆಟಿಂದ ತಂದು ಬೇಗನೆ ಬಾಡೋಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಿ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಒಂದ್ಸರಿ ನೀಟಾಗಿ ತೊಳ್ಕೊಂಡು ಅದ್ರ ಹಿಂದೆ ಕೊನೆನ ತೆಗೆದುಕೊಂಡಿದ್ದೀನಿ. ಅದನ್ನು ತೆಗೆದು ನಂತರ ಈ ರೀತಿ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಈ ರೀತಿ ನ್ಯೂಸ್ ಪೇಪರ್ನ ಹಾಕಿ ಅದರ ಮೇಲ್ಗಡೆ ಸೊಪ್ಪನ್ನ ಇಟ್ಟು ನೀಟಾಗಿ ಈ ರೀತಿ ಎರಡೂ ಕಡೆನೂ ಕ್ಲೋಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಇದು 2 ಡೇಸ್ ಅಲ್ಲ 10 ಡೇಸ್ ಆದ್ರೂ ಈ ರೀತಿನೇ ಫ್ರೆಶ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಪಾಲಕ್ ಸೊಪ್ಪು ಒಂದೇ ಅಲ್ಲ, ನೀವು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಕೂಡ ಚೆನ್ನಾಗಿ ಈ ರೀತಿನೇ ನೀವು ಸ್ಟೋರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಫ್ರೆಂಡ್ಸ್, ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.